ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಕರ್ನಾಟಕ ಅಂತ ಹೇಳಿದ್ರೇ ತುಂಬ ಫೇಮಸ್ ಆಗಿರೋದು ಟೆಂಪಲ್ಸ್ಗೆ. ಅದರಲ್ಲೂ ಐತಿಹಾಸಿಕ ದೇವಾಲಯಗಳು ತುಂಬಾ ಇದೆ ನಮ್ಮ ಕರ್ನಾಟಕದಲ್ಲಿ. ಇವಾಗ ನಾವಿರೋ ಪ್ಲೇಸ್ ಬಂದು ಬಾಗಲಕೋಟೆಯಲ್ಲಿರೋ ಪಟ್ಟದಕಲ್ಲು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಎಂಟ್ರೆನ್ಸ್. ನಾರ್ಮಲ್ ಆಗಿ ಇಲ್ಲಿ 25 ರುಪೀಸ್ ಚಾರ್ಜಸ್ ಇರುತ್ತೆ ಎಂಟ್ರಿ ಫೀಸ್ಗೆ. ಇನ್ ಕೇಸ್ ನೀವೇನಾದರೂ ಕ್ಯಾಮ್ರಾ ತೊಗೊಂಡೋಗ್ತೀರಾ ಅಂತ ಹೇಳಿದ್ರೆ 100 ರುಪೀಸ್ ಇರುತ್ತೆ. ಆಮೇಲೆ ನೀವೇನಾದರೂ ಫೋಟೋ ಇಲ್ಲ ವಿಡಿಯೋ ಶೂಟ್ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಬೇರೆ ಚಾರ್ಜಸ್ ಇರುತ್ತೆ. ಆನ್ಲೈನಲ್ಲಿ ನೀವು ಇಲ್ಲಿ ಒಂದು ಸ್ಕ್ಯಾನರ್ ಇಟ್ಟಿರ್ತಾರೆ, ಅದ್ರ ಮೂಲಕ ಕೂಡ ನೀವು ಟಿಕೆಟ್ಸನ್ನ ಬೈ ಮಾಡ್ಬೋದು. ಆವಾಗ ನಿಮಗೆ 5% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇಲ್ಲಿನ ದೇವಸ್ಥಾನನ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಅಂದರೆ 7ನೇ ಶತಮಾನದಲ್ಲಿ ದೇವಾಲಯಗಳನ್ನ ನಿರ್ಮಾಣ ಮಾಡಿರ್ತಾರೆ. ಇಲ್ಲಿನ ಟೆಂಪಲ್ನ ದ್ರಾವಿಡ ಹಾಗೂ ಆರ್ಯ ಎರಡೂ ಸ್ಟೈಲಲ್ಲಿ ಕಟ್ಟಲಾಗಿದೆ. 7ನೇ ಶತಮಾನದಲ್ಲಿ ಚಾಲುಕ್ಯರು ಆಳ್ವಿಕೆ ಮಾಡುತ್ತಿದ್ದ ಕಾಲದಲ್ಲಿ ಪಟ್ಟದಕಲ್ಲು ಅವರ ರಾಜಧಾನಿಯಾಗಿತ್ತು. ಇಲ್ಲಿ ತುಂಬ ದೇವಾಲಯಗಳನ್ನ ನೋಡ್ತೀವಿ. ಅದರಲ್ಲೂ ಅಂದರೆ ಮುಖ್ಯವಾದ ದೇವಾಲಯ 9 ದೇವಾಲಯಗಳಿವೆ ಮತ್ತು ಒಂದು ಜೈನ ಬಸದಿ ಇದೆ. ಅದರಲ್ಲೂ ಕ್ರಿಸ್ತ ಶತಕ 740ರಲ್ಲಿ ಲೋಕಾದೇವಿ ಅನ್ನೋರು ಒಂದು ದೇವಾಲಯ ಕಟ್ಟಿಸ್ತಾರೆ. ಅದು ವಿರೂಪಾಕ್ಷ ದೇವಾಲಯ. ಅದು ಇಲ್ಲಿ ತುಂಬಾ ಫೇಮಸ್ ದೇವಾಲಯ. ಈ ದೇವಾಲಯನ ಏನು ಕಟ್ಟಿಸ್ತಾರೆ ಅಂತ ಹೇಳಿದ್ರೆ, ಆ 7ನೇ ಶತಮಾನದಲ್ಲಿ ವಿಕ್ರಮಾದಿತ್ಯ ಕಂಚಿ ಪಲ್ಲವರ ಮೇಲೆ ಯುದ್ಧದಲ್ಲಿ ಗೆದ್ದಿದ್ದರಿಂದ ಅದ್ರ ನೆನಪಿಗೋಸ್ಕರ ಈ ದೇವಾಲಯನ ಕಟ್ಟಿಸ್ತಾರೆ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಈ ದೇವಾಲಯ ಇರ್ಬೋದು, ಪಟ್ಟದಕಲ್ಲು ಇರ್ಬೋದು, ಅದು ತುಂಬಾ ಫೇಮಸ್ಸು. ಇಲ್ಲಿ ಒಂದು ಉತ್ತರವಾಹಿನಿ ಅಂತ ಒಂದು ನದಿಯಲ್ಲೇ ಯಾವುದೇ ರಾಜರು ಈಗ ಪಟ್ಟಾಭಿಷೇಕ ಆಗಬೇಕಂದ್ರೆ ಅದಕ್ಕೆ ಮುಂಚೆ ಇಲ್ಲಿ ಒಂದು ಸ್ನಾನ ಮಾಡಿ ಅದಾದಮೇಲೆ ಪಟ್ಟಾಭಿಷೇಕಕ್ಕೆ ಹೋಗ್ತಾಯಿದ್ರು. ಇಲ್ಲಿ ಇನ್ನೊಂದು ದೇವಾಲಯ ಇದೆ, ಮಲ್ಲಿಕಾರ್ಜುನ ದೇವಾಲಯ. ಅದನ್ನು ಕೂಡ ವಿಕ್ರಮಾದಿತ್ಯನ ಇನ್ನೊಬ್ಬರು ರಾಣಿ ತ್ರೈಲೋಕ್ಯ ದೇವಿ ಅವರು ಕಟ್ಟಿಸಿರೋದು. ಇಲ್ಲಿರೋ 9 ದೇವಸ್ಥಾನಗಳು ಯಾವುದ್ಯಾವುದು ಅಂತ ಹೇಳಿದ್ರೆ ಜಂಬುಲಿಂಗ ದೇವಾಲಯ, ವಿರೂಪಾಕ್ಷ ದೇವಾಲಯ, ಜೈನ ದೇವಾಲಯ, ಗಳಗನಾಥ ಟೆಂಪಲ್ ಮತ್ತು ಸಂಗಮೇಶ್ವರ ಟೆಂಪಲ್ ಇದೆ, ಕಾಡಸಿದ್ದೇಶ್ವರ ಟೆಂಪಲ್ ಇದೆ, ಆಮೇಲೆ ಮಲ್ಲಿಕಾರ್ಜುನ ಪಾಪನಾಥ ಟೆಂಪಲ್ ಇದೆ. ಇದಲ್ದೇ ಅಲ್ಲಿ ಒಂದು ಗ್ಯಾಲರಿ ಕೂಡ ಇಟ್ಟಿದ್ದಾರೆ. ಅಂದರೆ ಈಗ ಯಾವುದ್ಯಾವುದು ದೇವಸ್ಥಾನಗಳಲ್ಲಿ ಶಿಲ್ಪಗಳಿರ್ಬೋದು, ಬೇರೆ ಏನಾದರೂ ಅಲ್ಲಿ ಉಳಿದಿರುತ್ತಲ್ಲ, ಎಲ್ಲನೂ ಹಾಳಾಗ್ಬಿಟ್ಟು ಏನಾದರೂ ಕೆಲವೊಂದು ಉಳಿದಿರುತ್ತೆ ಅಂತ ಹೇಳಿದ್ರೆ ಅದನ್ನು ಅವರು ಗ್ಯಾಲರಿಯಲ್ಲಿ ಇಟ್ಟಿದ್ದಾರೆ. ಸ್ಕೂಲ್ ಡೇಸಲ್ಲೆಲ್ಲ ಇದೆಲ್ಲನೂ ಓದಿರ್ತೀವಿ ಅಲ್ವಾ, ಅದನ್ನೇ ಈ ಟೈಮಲ್ಲಿ ಹೋಗಿ ನೋಡಿ ಅದೆಲ್ಲನೂ ಏನೆಲ್ಲ ಓದಿದ್ವಿ ಅದನ್ನು ರೀಕಾಲ್ ಮಾಡ್ಕೊಳ್ಳೋದಿರ್ಬೋದು. ಮತ್ತು ಈ ಪ್ಲೇಸ್ನ ಅಲ್ಲಿ ಏನೆಲ್ಲ ಟೆಂಪಲ್ಸ್ ಇದೆ ಅದೆಲ್ಲನೂ ನೋಡಿದ್ರೆ ಒಂಥರ ಖುಷಿ ಅನಿಸುತ್ತೆ. ಮತ್ತು ನೀವು ಫೋಟೋಶೂಟ್ಸ್ ಅದೆಲ್ಲನೂ ಮಾಡ್ಸೋಕ್ಕೆ ಬೇರೆ ಕೆಲವೊಬ್ಬರು ಈಗ ರೆಸಾರ್ಟ್ಸು ಆ ಥರದಕ್ಕೆಲ್ಲನೂ ಹೋಗ್ತಾರೆ ಅಲ್ವಾ, ಅದೇ ಬದಲು ಈ ಥರ ಪ್ಲೇಸಸ್ಗೆ ಬಂದು ಮಾಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಐತಿಹಾಸಿಕ ಪ್ಲೇಸ್ಗಳಿಗೆ ಯಾವಾಗ ನಾವು ಹೋಗ್ತೀವಿ ಆಗ ಅದ್ರ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ತುಂಬ ಜನ ವಿಸಿಟ್ ಮಾಡೋದ್ರಿಂದ ಗೌರ್ಮೆಂಟ್ಗೆ ಇನ್ಕಮ್ ಕೂಡ ಬರುತ್ತೆ. ಅದರಿಂದ ಸ್ವಲ್ಪ ಏನಾದರೂ ರಿನೋವೇಟ್ ಮಾಡ್ಬೋದು, ಇಲ್ಲಾಂದರೆ ಇದನ್ನು ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ ಫಾರಿನರ್ಸ್ ಮಾತ್ರ ಇಲ್ಲಿಗೆ ಬರ್ತಾ ಇರ್ತಾರೆ ಜಾಸ್ತಿ. ಅಂದರೆ ಈಗ ಕರ್ನಾಟಕದಲ್ಲಿರ್ಬೋದು, ಇಂಡಿಯಾದಲ್ಲಿರ್ಬೋದು, ನಾವೆಲ್ಲ ಏನು ಮಾಡ್ತೀವಿ, ಫಾರಿನ್ಗೆ ಹೋಗಿ ಅಲ್ಲಿರೋ ಪ್ಲೇಸಸ್ನ ನೋಡ್ತೀವಿ. ಇಲ್ಲಿ ಜಾಸ್ತಿ ಪ್ಲೇಸಸ್ನ ಈ ಥರ ಪ್ಲೇಸ್ಗಳನ್ನ ನೋಡೋಲ್ಲ. ಈ ವಿಡಿಯೋದಲ್ಲಿ ನಾನು ನಿಮಗೆ ಇಲ್ಲಿ ಎಷ್ಟು ಶಿವಲಿಂಗಗಳಿದೆ ಮತ್ತು ಬೇರೆ ಏನೇನು ದೇವಾಲಯಗಳಿದೆ ಅದೆಲ್ಲನೂ ತೋರಿಸಿದ್ದೀನಿ. ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ.
ನೀವು ಒಂದ್ಸಲ ಆದರೂ ಈ ಪ್ಲೇಸ್ನ ವಿಸಿಟ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.